ದರ್ಶನ್ ಸರ್, ನೀವು ಒಂದೆರಡು ಮಾತು. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ದರ್ಶನ್ ಅವ್ರಿಗೆ ಏನು ಕ್ವಾರ್ಟರ್ ಸೆಂಚುರಿ ಕನ್ನಡ ಇಂಡಸ್ಟ್ರಿಯಲ್ಲಿ ಹೊಡೆದಿರೋದಕ್ಕೆ ಶುಭ ಕೋರ್ತೀನಿ. ಯಾರೋ ಮಾತಾಡ್ಬೇಕಾದ್ರೆ ಹೇಳಿದ್ರು ಅವ್ರನ್ನ ಸೆಲೆಬ್ರೇಟ್ ಮಾಡ್ತಿಲ್ಲ, ಆದ್ರೆ ಅವರ ವ್ಯಕ್ತಿತ್ವನ ಸೆಲೆಬ್ರೇಟ್ ಮಾಡ್ತಿದೀವಿ ಅಂತ. ಅದು ನಿಜವಾಗ್ಲೂ ಸತ್ಯ. ಅವರು ಇಷ್ಟು ಎತ್ತರಕ್ಕೆ ಬೆಳೆದಿದ್ರು. ಅವರು ಇಂಗ್ಲಿಷಲ್ಲಿ ಹೇಳ್ಬೇಕಂದ್ರೆ ಹಿಸ್ ಫೀಟ್ ಆರ್ ಫರ್ಮ್ಲಿ ಆನ್ ದ ಗ್ರೌಂಡ್ ಅಂಡ್ ಹಿಸ್ ಹೆಡ್ ಇಸ್ ಫರ್ಮ್ಲಿ ಆನ್ ದ ಶೋಲ್ಡರ್. ಸೊ ಎಷ್ಟೇ ಎತ್ತರಕ್ಕೆ ಬೆಳೆದಿದ್ರು ಅವರು ಯಾವುದೇ ತರದ ಅಹಂ ಇಲ್ಲ. ಎಲ್ಲರನ್ನೂ ಒಂದೇ ತರ ಪ್ರೀತಿ ಮಾಡ್ತಾರೆ. ಈಗ ಇನ್ನೂ ಒಂದು ಮಾತು ಹೇಳಿದ್ರು, ಅವ್ರ ಜೊತೆ ಬಂದಿರೋರ್ಗೆ ಊಟನ ಹಾಕ್ಸ್ದೆ ಅವ್ರು ಊಟ ಮಾಡಲ್ಲ. ಅವ್ರು ಯಾರೇ ಬಂದಿರಲಿ ಅವ್ರನ್ನ ಫಸ್ಟ್ ನೋಡ್ಕೊಂಡು ಅವ್ರ ಊಟ ತಿಂದ್ರ ಅದಾದ್ಮೇಲೆ ಅವರು ತಿಂತಾರೆ. ಇದನ್ನೆಲ್ಲ ನನಗೀಗ ಕೆಲವು ವರ್ಷಗಳಿಂದ ಅವರ ಸ್ನೇಹ ಬೆಳೆದಿದೆ. ಆದರೆ ಅವರಂತ ವ್ಯಕ್ತಿತ್ವ ಎಲ್ಲೂ ಬೇರೆಯವರಲ್ಲಿ ನೋಡಿರ್ಲಿಲ್ಲ. ಇಷ್ಟೊಂದು ಎತ್ತರಕ್ಕೆ ಬೆಳೆದಿದ್ರು, ಇಷ್ಟೊಂದು ಕೋಟ್ಯಾಂತರ ಜನರನ್ನ ಸಂಪಾದನೆ ಮಾಡಿದ್ರು. ಅವರು ಇನ್ನು ಎಲ್ಲಾರನ್ನು ಪ್ರೀತಿ ನಡ್ಕೊಂಡು ಹೋಗ್ತಾ ಇರೋದು ನಮ್ಗೆಲ್ಲ ನಮಗೊಂಥರ ಕಣ್ ತೆಗಿಸ್ದಂಗ ಆಯ್ತು. ಇಷ್ಟು ಎತ್ತರಕ್ಕೆ ಬೆಳೆದಿದ್ರು ಇಂಥ ವ್ಯಕ್ತಿತ್ವ ಒಂದವ್ರೆ ಅಂತ. ಮತ್ತೆ ಪರ್ಸನಲಿ ನನ್ಗೆ ಹೇಳ್ಬೇಕು ಅಂದ್ರೆ, ನಮ್ಮ ಚುನಾವಣೆಗೆ ಬಂದು ಅವರು ಪ್ರೋತ್ಸಾಹ ಕೊಟ್ಟರು, ನೀವು ಬೆಳಿಬೇಕು ಅಂತ. ಅವ್ರಿಗೆ ಅದಕ್ಕೋಸ್ಕರ ಧನ್ಯವಾದಗಳನ್ನ ಹೇಳ್ತಾ, ಇನ್ನು ಏನು 50 ವರ್ಷ, 75 ವರ್ಷ, 100 ವರ್ಷ ಇದೇ ತರ ಈ ಅವ್ರು ಎತ್ತರಕ್ಕೆ ಬೆಳಿಲಿ ಅಂತ ಹೇಳ್ತಾ ಅವ್ರಿಗೆ ಶುಭ ಕೋರ್ತಾ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ ಎಲ್ಲರಿಗೂ.